ಪುತ್ರ ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ಎಚ್ಡಿಕೆ ಟೆಂಪಲ್ ರನ್ ನಡೆಸಿದ್ದಾರೆ. ಮೈಸೂರಿನಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಎಚ್ಡಿಕೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜಿದ್ದಿನ ಕಣ ಆಗಿತ್ತು. ಸಿಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಆಗಿತ್ತು. ಈಗ ನಿಖಿಲ್ ಗೆಲುವಿಗೆ ಮೂರನೇ ಸಾರಿ ನಿಖಿಲ್ ಕುಮಾರಸ್ವಾಮಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಗೆಲ್ಲೇಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾರೆ. ಗೆಲುವಿಗಾಗಿ ಎಚ್ಡಿ ಕುಮಾರಸ್ವಾಮಿ ನಾಡದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಿಖಿಲ್ಗೆ ಈ ಗೆಲುವು ಬಹಳ ಅನಿವಾರ್ಯ. ಅವರ ರಾಜಕೀಯ ಬದುಕಿಗೂ ಕೂಡ ಮಹತ್ತರ ತಿರುವು ಸಿಗಬಹುದಾದರೆ ಅದು ಈ ಗೆಲುವಿನ ಮುಖಾಂತರ ಅಂತ ಹೇಳಲಾಗ್ತಾ ಇದೆ. ಈ ಸಾರಿ ಚನ್ನಪಟ್ಟಣದ ಉಪಚುನಾವಣೆ ಎಚ್ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಬಹಳ ದೊಡ್ಡ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಮೊದಲಿಗೆ ನಾವು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ಡಿ ಕುಮಾರಸ್ವಾಮಿ ಅನ್ನುವಂಥ ಒಂದು ಈಕ್ವೇಷನ್ಗೆ ಅದು ಕಾರಣ ಆಗಿತ್ತು. ಇಬ್ಬರೂ ಕೂಡ ಪಾರ್ಟಿ ಸವಾಲು ಹಾಕಿ ನಾನೇ ಅಭ್ಯರ್ಥಿ ಅನ್ನೋ ಮಟ್ಟಿಗೆ ಚುನಾವಣೆಯನ್ನು ಎದುರಿಸಿದ್ರು. ಈಗ ನಿಖಿಲ್ ಗೆಲ್ಲಲೇಬೇಕು ಅಂತ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಎಚ್ಡಿಕೆ ಮೈಸೂರಿಗೆ ಬಂದು ಯಾವ ರೀತಿಯಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿದ್ರು? ನಿಖಿಲ್ ಗೆಲುವಿಗಾಗಿ ಎಚ್ ಡಿ ಕುಮಾರಸ್ವಾಮಿ ಎಷ್ಟರ ಮಟ್ಟಿಗೆ ಡೆಸ್ಪರೇಟ್, ಅಂದ್ರೆ ಗೆಲ್ಲೇಬೇಕು ಅನ್ನೋಂಥ ಒಂದು ಒತ್ತಡದಲ್ಲಿ ಇದ್ದಾರಾ? ಹೇಗೆ ವಿನೋದ್? ಶ್ರೀಲಕ್ಷ್ಮಿ, ಈಗಾಗಲೇ ಏನು ಉಪಚುನಾವಣೆ ಮುಕ್ತಾಯ ಆಗಿದೆ. ಈ ಒಂದು ಉಪಚುನಾವಣೆಯಲ್ಲಿ ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರ ಬಹಳ ಜಿದ್ದ ಕ್ಷೇತ್ರವಾಗಿತ್ತು. ಒಂದು ಕಡೆ ಡಿ ಕೆ ಪ್ರದರ್ಶ್ ಇರ್ಬೋದು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಮಗನಿಗೆ ಮೂರನೇ ಚುನಾವಣೆ. ಈ ಚುನಾವಣೆ ನಿಖಿಲ್ ಅವರಿಗೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇತ್ತು. ಸೊ ಹೀಗಾಗಿ ಚುನಾವಣೆ ಮುಕ್ತಾಯ ಆಗಿದೆ. ಇವತ್ತು ಮೈಸೂರಿಗೆ ಆಗಮಿಸಿದಂಥ ಕುಮಾರಸ್ವಾಮಿ ಅವರು ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಚಾಮುಂಡಿ ತಾಯಿಗೆ ಸುಮಾರು ಅರ್ಧ ಗಂಟೆಗೂ ಕಾಲ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ರು. ಬಳಿಕ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಕೂಡ ನೆನ್ನೆ ಕೊಟ್ಟಂತಹ ಯೋಗೇಶ್ವರ್ ಹೇಳಿಕೆಯನ್ನು ಕೂಡ ಅವರು ಅಷ್ಟಾಗಿ ಸಮರ್ಥಿಸ್ಕೊಳ್ಕೆ ಹೋಗೋದಿಲ್ಲ. ಚುನಾವಣೆ ಯಾವ ರೀತಿಯಾಗಿದೆ ಅದನ್ನು ವಿಮರ್ಶೆ ಮಾಡುವಂತಹ ನಿಜವಾದಂತಹ ವಿಮರ್ಶೆಯನ್ನು ಯೋಗೇಶ್ವರ್ ಮಾಡಿದ್ದಾರೆ. ನಾವಂತೂ ಈ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕಂಫರ್ಟಬಲ್ ವಿಲನ ಗೆದ್ದೇ ಗೆಲ್ತಾರೆ ಅಂತೇಳಿ ಒಂದು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಈಗಾಗಲೇ ಚುನಾವಣೆ ಮುಕ್ತಾಯ ಆಗಿದೆ. ಜೊತೆಗೆ ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಎರಡೂ ಅಭ್ಯರ್ಥಿಗಳು ಕೂಡ ನಿರತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಿನ್ನೆ ವಿನೋದ್, ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಕರಿಯ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ರು. ಸೊ ಏನೆಲ್ಲ ಹೇಳಿದ್ರು, ಅವರ ಎಕ್ಸ್ಪ್ರೆಷನ್ಸ್ ಹೇಗಿತ್ತು, ಹಾವಭಾವ ಹೇಗಿತ್ತು, ಅವರ ಒಟ್ಟು ಪ್ರತಿಕ್ರಿಯೆ ಯಾವ ರೀತಿನಲ್ಲಿತ್ತು? ಶ್ರೀಲಕ್ಷ್ಮಿ, ಈಗಾಗಲೇ ಏನು ಚುನಾವಣೆ ಹಿಂದಿನ ದಿನ ಜಮೀರ್ ಅಹಮದ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ನಿಜಕ್ಕೂ ಕೂಡ ಆ ಚುನಾವಣೆಯನ್ನು ಟರ್ನ್ ಮಾಡಿರೋದಕ್ಕೆ ಕಾಣ್ತಾ ಇದೆ. ಇದರ ಬಗ್ಗೆ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಎಚ್ ಡಿ ಕುಮಾರಸ್ವಾಮಿ ಅವರು. ಆದರೆ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಕೂಡ ನಾನು ಮತ್ತು ಕುಮಾರಸ್ವಾಮಿ ಸಾಕಷ್ಟು ಒಟ್ಟಿಗಿದ್ದಾಗ ನನ್ನನ್ನು ಅವರು ಕುಳ್ಳ ಅಂತ ಕರಿತಿದ್ರು, ನಾನು ಅವರ ಕರಿಯಣ್ಣ ಅಂತ ಕರಿತಾ ಇದ್ದೆ ಅಂತ ಹೇಳ್ತಾ ಇದ್ರು. ಇದೇ ವಿಚಾರಕ್ಕೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಆರಂಭವಾಗಿ ಪ್ರಶ್ನೆ ಎಲ್ಲ ಕೇಳ್ತಿಗೆ ಸಿಡಿಬಿಡಿಗೊಂಡ್ರು. ನಾನು ಚಾಮುಂಡಿ ತಾಯಿಯ ದೇವಸ್ಥಾನದ ಮುಂದೆ ನಿಂತು ಹೇಳ್ತಾ ಇದ್ದೇನೆ, ನಾನು ಎಂದೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಕುಳ್ಳ ಎಂದು ಕರೆದೇ ಇಲ್ಲ. ಜೊತೆಗೆ ಒಂದು ಘಟನೆಯನ್ನು ಅವರು ಇವತ್ತು ಕೂಡ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟರು. ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರು ಕೂಡ ಸ್ಪೀಕರ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಎ ಕುಮಾರ್ ಅಂತ ಕರೆದ ಸಂದರ್ಭದಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ಅವರು ಕೂಡ ಬಸವರಾಜ ಹೊರಟ್ಟಿಗೆ ಹೊಡೆಯೋಕ್ಕೆ ಹೋಗಿದ್ರು ಅಂತೇಳಿ ಒಂದು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೊಟ್ಟರು. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಎಲ್ಲಿದ್ರು, ಜೊತೆಗೆ ಅವರು ಯಾವ ರೀತಿಯಾಗಿ ಬೆಳೆದು ಬಂದರು ಎಲ್ಲವೂ ಕೂಡ ಗೊತ್ತಿದೆ. ದುಡ್ಡಿನ ಮದದಿಂದ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನೂ ಕೂಡ ನಾನು ಫೇಸ್ ಮಾಡ್ತಿರೋ ಮಾತುಗಳನ್ನು ಕುಮಾರಸ್ವಾಮಿ ಹೇಳಿದಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್. ಡೀಟೇಲ್ಸ್ಗಾಗಿ ರಾಜಕೀಯದ ಕುಳ್ಳ ಕರಿಯ ಜಟಾಪಟಿ. ಚನ್ನಪಟ್ಟಣ ಉಪಚುನಾವಣೆ ಮುಗಿದ್ರೂ ಕೂಡ ಉಪಚುನಾವಣೆಯ ಕಾವು ಮುಗಿದಿಲ್ಲ. ಮತ್ತೆ ರಾಜಕೀಯ ಸಮರ ತಾರಕಕ್ಕೇರಿದೆ. ಎಚ್ ಡಿ ಕುಮಾರಸ್ವಾಮಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದಿರ್ತಕ್ಕಂಥ ಒಂದು ಅವಮಾನಕಾರಿ ಹೇಳಿಕೆ ಅಂತ ಹೇಳಲಾಗಿತ್ತು. ಅದಕ್ಕೀಗ ಎಚ್ ಡಿ ಕೆ ಪ್ರತಿಕ್ರಿಯಿಸಿದ್ದಾರೆ. ಫಸ್ಟ್ ರಿಯಾಕ್ಷನ್, ಈ ಮಾತು ಕಾಂಗ್ರೆಸ್ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನಾನು ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನಾನು ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು
ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमार स्वामी कर को तो वापस घर से घर को वापसी कती जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमार स्वामी कर को तो वापस घर से घर को वापसी कती जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमार स्वामी कर को तो वापस घर से घर को वापसी कती जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमार स्वामी कर को तो वापस घर से घर को वापसी कती जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमार स्वामी कर को तो वापस घर से घर को वापसी कती जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं, तो बीजेपी से खतरनाक कालिया कुमार स्वामी कर को तो वापस घर से घर को वापसी कती ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂತ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಇಲ್ಲ ಈಗ ನಾನು ಅವತ್ತಿಂದನೂ ಕರಿಯಣ್ಣ ಅಂತ ಹೇಳಿದ್ ಕುಮಾರಣ್ಣನಿಗೆ, ನಾನು ಕುಮಾರಣ್ಣನಿಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿಯಣ್ಣನೇ ಅಂತ ಹೇಳೋದು, ಅದ್ರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ. ಈ ಕುಮಾರಣ್ಣಗೆ ಆವತ್ತಿಂದ ಕರಿಯಣ್ಣನೇ ಅಂತ ಕರೆಯೋದು ನಾವು. ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ಹೇಳ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ, ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾಯಿದ್ದೀವಿ. ಈಗ ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಬಯಸೋದು. ಹಳೆ ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ವಿ. ನಾವು ಬೇರೆ ಪಕ್ಕದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಕದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಕದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದ? ನಾ ಅವತ್ತಿಂದನೂ ಕುಮಾರಸ್ವಾಮಿ ಅವ್ರನ್ನ ಕರಿಯಣ್ಣನ ಅಂತ ಇದ್ದಿದ್ದು, ಅದೇ ಹೇಳಿದ್ದೀನಿ. ತಪ್ಪೇನಿದೆ ಅದಲ್ಲಿ? ಈಗ ಅದೇನಾಗ್ತದೆ, ಅದು ಮುಂಚೆಯಿಂದ ಬಂದ್ಬಿಟ್ಟಿದೆಯಲ್ಲ, ಅದು ಆಟೋಮೆಟಿಕ್ ಬಾಯಿಯಲ್ಲಿ ಬಂದ್ಬಿಡ್ತದೆ. ಮಾಡ್ಕೊಳ್ಳಿ, ನಾನು ಬೇಕಂತ ಹೇಳಿಲ್ಲಲ್ಲ, ನಾನು ಮಾಡ್ಕೊಳ್ಳಿ, ಅವ್ರು ಏನು ಮಾಡೋಕ್ಕಾಗಲ್ಲ ಅದು.